ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಮತ್ತೊಬ್ಬ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರಮೇಶ್ ಗೌಡ್ರು ಇದ್ದಾರೆ. ರಮೇಶ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿಯ ಘಟನೆಗಳನ್ನ ತಾವು ಗಮನಿಸ್ತಾನೆ ಇದ್ದೀರಿ. ಇವತ್ತು ಕೂಡ ಕರವೆಯಿಂದ ಹೋಗಿ ಪ್ರತಿಭಟನೆಗಳನ್ನ ನಡೆಸಿದ್ದಾರೆ. ಪ್ರತಿಭಟನೆಗಳು ಆ ಸಂದರ್ಭಕ್ಕೆ ನಡೆಯುತ್ತೆ. ಅಟ್ಲೀಸ್ಟ್ ಕನ್ನಡ ಪರ ಸಂಘಟನೆಗಳು ಇರೋದ್ರಿಂದ ಒಂದಷ್ಟು ಕನ್ನಡ ಇನ್ನೂ ಉಳ್ಕೊಂಡಿದೆ. ಆದ್ರೂ ಆ ಪ್ರತಿಭಟನೆಗಳು ಅಂದ್ರೆ ಆ ಹೋರಾಟದ ರೂಪರೇಷೆ ಸಾಲದೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಕನ್ನಡಿಗರ ಪರಿಸ್ಥಿತಿ ಇವತ್ತು ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಯಾವುದೋ ಒಂದು ಕನ್ನಡ ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಕಂಡಕ್ಟರ್ ಮೇಲೆ ಕೈ ಮಾಡ್ತಾರೆ, ನಮ್ಮ ರಾಜ್ಯದ ಬಸ್ಗಳಿಗೆ ಮಸಿ ಬಳಿತಾರೆ, ಮತ್ತೊಂದು ಮಾಡ್ತಾರೆ, ಮಗ್ದೊಂದು ಮಾಡ್ತಾರೆ ಅಂತಂದ್ರೆ ಅಂಥವ್ರನ್ನ ಏನಕ್ಕೆ ಇಟ್ಕೊಳ್ಬೇಕು? ನೀವು ಸಮಯೋಚಿತವಾಗಿ ವಿಚಾರವನ್ನೇ ಹೇಳಿದ್ರಿ. ನಮ್ಮ ಹೋರಾಟ ಸಾಲ್ತಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನಂದರೆ ನಮ್ಮ ಸರ್ಕಾರಗಳು ಕಳೆದ 10 ವರ್ಷಗಳಿಂದ ಕನ್ನಡ ಪರ ಹೋರಾಟಗಾರರ ಮೇಲೆ ಮನಸೋ ಇಚ್ಛೆ ಮೊಕದ್ದಮೆಗಳನ್ನ ದಾಖಲಿಸಿದ್ದಾರೆ. ಸುಮಾರು 5 ರಿಂದ 6 ಮೊಕದ್ದಮೆಗಳಾದರೆ ಅವನ್ನ ರೌಡಿ ಪಟ್ಟಕ್ಕೆ ದೂಡ್ತಾ ಇದ್ದಾರೆ. ರೌಡಿ ಪಟ್ಟದಿಂದ ಮತ್ತೆ ಸ್ಟೇಷನಿಂದ ಕರೆ ಮಾಡೋದು, ಅವ್ರನ್ನ ಸ್ಲೇಟ್ ಇಡಿಸುವಂಥದ್ದು, ಅವ್ರ ಮೇಲೆ ತುಂಬ ಒತ್ತಡ ತರುವಂಥದ್ದು, ಆಮೇಲೆ ತಹಸೀಲ್ದಾರರಿಂದ ಅವ್ರಿಗೊಂದು ಮುಚ್ಚಳಿಕೆ ಬರ್ಸ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಕನ್ನಡ ಪರ ಹೋರಾಟ ಅಂತಂದರೆ ಭಯ ಭೀತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ 7-8 ವರ್ಷಗಳಿಂದ ಅಲ್ಲಿನ DC ಅವರಿಗೆ ಮತ್ತು ಎಳ್ಳೂರು ಪ್ರಕರಣ, ಕಲ್ಲು ಕಿತ್ತಂಥ ಪ್ರಕರಣಗಳು ಈ ಥರ ಎಲ್ಲ ನಿರಂತರವಾಗಿದ್ದರೂ ಕೂಡ ಸರ್ಕಾರ ಒಂದು ದಿಟ್ಟವಾದಂಥ ನಿರ್ಧಾರ ತಗೊಳ್ಳಿಕ್ಕೆ ಸೋಲ್ತವೆ. ಅಲ್ಲಿ ಮರಾಠಿ ಓಟಿನ ಮೇಲೆ ಕಣ್ಣಿಟ್ಟಂಥ ಈ ಸರ್ಕಾರಗಳು ಅಲ್ಲಿನ ರಾಜಕಾರಣಿಗಳನ್ನ ಓಲೈಕೆ ಮಾಡಿ ಅವ್ರಿಗೆ ಕಾಮಗಾರಿಗಳು ಕೊಟ್ಕೊಂಡು ಮತ್ತು ಬೆಳಗಾವಿಯಲ್ಲಿ ಅಧಿಕಾರ ಇಡಲಿಕ್ಕೆ ಅವ್ರ ಜೊತೆಲೇ ಇವರು ಸಾಮೀಲಾಗಿರುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅಲ್ಲಿನ MLAಗಳು MLCಗಳು ಎಲ್ಲರೂ ಸೇರಿಸಿ ಅಲ್ಲಿ ಮರಾಠಿಲಿ ಬೋರ್ಡ್ ಹಾಕೊಂತಾರೆ ಅವ್ರ ಹುಟ್ಟುಹಬ್ಬಗಳನ್ನ. ನಾನು ಅದನ್ನೇ ಹೇಳಿದೆ ಸರ್, ಕನ್ನಡ ಕಡ್ಡಾಯ ಮಾಡಿ ನಾಮಫಲಕಗಳನ್ನ ಯಾಕೆ ಸರ್ ಗಡಿ ಭಾಗದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ? ಅದೇ ಇವ್ರದ್ದು ವೈಫಲ್ಯ. ನಾಚಿಕೆ ಆಗ್ಬೇಕು ಸರ್. ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತ ಇಲ್ಲಿ ಅನ್ನ ನೀರು ಕುಡ್ಕೊಂಡು ಇಲ್ಲಿ ಜನರ ಹತ್ರ ಓಟ್ ಹಾಕ್ಸ್ಕೊಂಡು ಇಲ್ಲಿ ಜನ ಕಟ್ತಾರಂತ ಟ್ಯಾಕ್ಸ್ ಅಲ್ವಾ ಸರ್ ಅದು? ನಾಚಿಕೆ ಆಗಲ್ವಾ ಇವ್ರಿಗೆ? ಓಲೈಕೆ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ಒಮ್ಮೆ ಅಧ್ಯಕ್ಷರಾದಂಥವ್ರು. ಇವತ್ತು ಕನ್ನಡದ ಬಗ್ಗೆ ಅವ್ರು ಚೆನ್ನಾಗಿ ಗೊತ್ತಿದೆ. ಆದರೆ ಕನ್ನಡ ರಾಮಯ್ಯ ಅಂತಾನೆ ಈ ಕಡೆಗೆ ಬಂದಾಗ, ಈ ಪ್ರಕರಣಗಳು ಬಂದಾಗ ಮೊನ್ನೆ ಫೋಕ್ಸೋ ಕಾಯ್ದೆನ ಹೇಗಾಗ್ತಾರೆ, ಒಂದು ಕಂಡಕ್ಟರ್ ಬಸ್ನಲ್ಲಿ ಇರ್ತಾರೆ, ಆ ಹೆಣ್ಣು ಮಗಳ ಜೊತೆ ಅನುಚಿತವಾಗಿ ನಡ್ಕೋತಾರ ಅಂತ ಅನ್ನೋದನ್ನ ಪೊಲೀಸ್ನವ್ರಿಗೆ ದೂರು ಕೊಟ್ಟರು ಒಂದು ಕ್ಷಣಕ್ಕೆ ಹಾಕಿದ್ರು ಅಂದ್ರೆ ಆಗ್ಲೇನೆ ಅವ್ರಿಗೆ ಧಮಕಿ ಕೊಟ್ಟು ಅವ್ರನ್ನ ಎಡೆಮುರಿ ಕಟ್ಟಬೇಕಾಗಿತ್ತು. ಅವ್ರನ್ನ ದೂರು ಕೊಟ್ಟಂತವ್ರನ್ನ ನೀವು ಸುಳ್ಳು ಹೇಳ್ತಾ ಇದೀನಿ ಅಂತ ಹೇಳ್ಬೇಕಾಯ್ತು. ನಮ್ಮ ಕನ್ನಡದ ಪೊಲೀಸ್ನವ್ರು ಇರ್ತಾರೆ, ಬಹುತೇಕ ಪೊಲೀಸ್ ಇಲಾಖೆ ನಮ್ಮ ಕನ್ನಡದವರು. ಆದರೆ ಕನ್ನಡದವರು ಪೊಲೀಸ್ನವರು ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವರು DC ಅವ್ರಿಗೆ ಹಿಂದೆ ಎಲ್ಲ ಬಹಳ ದೊಡ್ಡ ತೊಂದರೆ ಕೊಟ್ಟರು ಅಂತ ಗೊತ್ತಿದ್ರು ಕೂಡ ಇವತ್ತು ಅವ್ರನ್ನ ದೂರ ತಗೋತಾರೆ ಅಂದರೆ ಅವರು ತುಂಬ ವಯಸ್ಸಾದಂಥವ್ರು, ಸಜ್ಜನಿಕೆ, ಆ ವ್ಯಕ್ತಿ ತುಂಬ ಕಣ್ಣೀರು ಹಾಕೊಂಡ್ರು. ಅದು ನೋಡಿದಾಗಾದರೂ ಪೊಲೀಸರಿಗೆ ಮಾನವೀಯತೆ ಬೇಕಾಗಿತ್ತು. ಯಾಕಂದ್ರೆ ನೀನು ದೂರು ಕೊಡ್ತಾರೆ ತಪ್ಪು ಅಂತ ಹೇಳ್ಬೋದು ಅಂತ ಒಂದು ದಿಟ್ಟತನ ಇರಬೇಕಾಗಿತ್ತು. ಆದರೆ ಅವರ ದಾಷ್ಟ್ಯತನಕ್ಕೆ ಎದುರ್ಕೊಂಡಿವರು ಇವತ್ತು ನಮ್ಮನ್ನು ಪದೇ ನೆನ್ನೆ ಬಸ್ಗಳಿಗೆ ಎಲ್ಲ ಬರಹಗಳು ಬರೀತಾರೆ. ಇವತ್ತು ಎಲ್ಲರೂ ಅಲ್ಲಿ ಹೋರಾಟ ಮಾಡೋಕ್ಕೆ ಹೋದವ್ರಿಗೆ ಮಸಿ ಬೆಳಿತಾರೆ. ಇವತ್ತು ಮುಂದೆ ಏನಾಗ್ಬೋದು, ನಮ್ಮ ಕನ್ನಡಿಗರ ಸ್ಥಿತಿ ಏನಾಗ್ಬೋದು, ಈ ವಿಷಯವನ್ನು ಅವರು ಸದಾ ಹಸಿರಾಗಿಸ್ಕೊಂಡು ಅದನ್ನು ಬೆಳಗಾವಿಯನ್ನು ತಮ್ಮ ತೆಕ್ಕೆಗೆ ತಗೊಳ್ಳಿಕ್ಕೆ ಮಹಾರಾಷ್ಟ್ರದಿಂದ ಫಂಡ್ ಮಾಡಿಕೊಂಡು MES ಅವರು ಸದಾ ಕಾಲು ಕೆರಿತಾ ಇರ್ತಾರೆ. ಆದರೆ ಕನ್ನಡಿಗರನ್ನ ಅಲ್ಲಿ ಒಂದಿಷ್ಟು ಪ್ರೋತ್ಸಾಹ ಮಾಡುವಂಥದ್ದು ಮಾಡಬಹುದಾಗಿತ್ತು. ಒಂದು ಆ ಭಾಗದ ರಾಜಕಾರಣಿಗಳಿಗೆ ಆ ನಿಯತ್ತು ಬೇಕು. ಹೌದು, ಕರ್ನಾಟಕದ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಾವು ತಿಂತಿರೋದು ಇಲ್ಲಿ ಅವರ ಋಣ ಅನ್ನುವಂಥ ನಿಯತ್ತು, ಕನಿಷ್ಠ ಪಕ್ಷ ನಿಯತ್ತು ಆ ಭಾಗದ ರಾಜಕಾರಣಿಗಳಿಗೆ ಮೊದಲಿರಬೇಕು ಸರ್. ನಾವು ಅನ್ಸುತ್ತೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ, ಅವ್ರಿಗೆ ರಮೇಶ್ ಶಶಿಕಲಾ ಜೊಲ್ಲೆ ಅವರು ಮರಾಠಿ ಓಟು ಮಾತ್ರನೇ ಕನ್ನಡದಲ್ಲಿ ಮಾತಾಡ್ತಾರೆ. ಅವ್ರು ಏನಾರ ಮೀಟಿಂಗ್ ಎಲ್ಲ ಮಾಡಿದಾಗ ಮರಾಠಿಗಳೇ ಒಳಗಡೆ, ಅದು ಆಚೆಗಡೆ ಬರಲ್ಲ. ಯಾಕಂದ್ರೆ ಅವ್ರ ಬ್ಯಾನರ್ ಎಲ್ಲ ಉತ್ತರ ಭಾಗದಲ್ಲಿ ಮರಾಠಿಲಿ ಇರ್ತದೆ. ಮತ್ತೆ ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾರಾಯಣಗೌಡರು ರಕ್ಷಣಾ ವೇದಿಕೆಯವರು ಇಲ್ಲಿ ಹೋರಾಟ ಮಾಡಬಾರ್ದು ಅಂತ. ಹೋರಾಟ ಮಾಡದೆ ಹೋಗಿದ್ರೆ, ಇವ್ರು ನಾವೇನ ಕೇಳದೆ ಹೋದ್ರೆ ಇವ್ರು ಯಾವುದೇ ಕನ್ನಡವನ್ನು ಕನ್ನಡ ಪರ ಹೋರಾಟಗಾರರ ಹೋರಾಟವನ್ನೇ ಹತ್ತಿಕ್ಕೋ ಕೆಲ್ಸಕ್ಕೆ ನೀವು ಮುಂದಾಗ್ತೀರಾ? ನಮ್ಮ ಜಿಲ್ಲೆ ಅಂತ ನಮ್ಮ ಜಿಲ್ಲೆ ಇದು, ನೀವು ಬರಬಾರ್ದು ಬೇರೆಯವರು ಅಂತಾನು ಅರ್ಥದಲ್ಲಿ ಹೇಳ್ತಾರೆ. ಕನ್ನಡ ಪರ ಹೋರಾಟಗಾರರು ಇಲ್ಲಿ ಮಾಡಬಾರ್ದು ಅಂತ. ಯಾಕೆಂದ್ರೆ ಅವ್ರಿಗೆ ಓಟಿನ ಬೇಟೆ ಇರ್ತದೆ. ಅಲ್ಲಿ ಯಾರೋ ಅವ್ರ ಕಡೆಯವರೇ ಮಸಿ ಬೆಳೆದಿರ್ತಾರೆ, ಯಾರೋ ಅವ್ರ ಕಡೆಯವರೇ ಕನ್ನಡ ದೌರ್ಜನ್ಯ ಮಾಡಿರ್ತಾರೆ. ಅವ್ರ ಹಿತ ಕಾಯ್ಬೇಕು. ಮುಂದಿನ ಚುನಾವಣೆಗೆ ಅವ್ರ ಓಟಿನ ಬುಟ್ಟಿ ತುಂಬಬೇಕೆ ಹೊರತು ಕನ್ನಡಿಗರ ಹಿತಾಸಕ್ತಿಯನ್ನು ಸಾಧ್ಯ ಇಲ್ಲ. ಪ್ರತಿಯೊಬ್ಬ, ನನಗೆ ಈ ಮಾತನ್ನ ಹೇಳೋದಕ್ಕೆ ನನಗೆ ಯಾವುದೇ ಅಂಜಿಕೆ ಇಲ್ಲ. ಪ್ರತಿಯೊಬ್ಬ ರಾಜಕಾರಣಿ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡ್ಕೊಂಡು ಇವತ್ತು ಈ ಫೆಸಿಲಿಟಿಯನ್ನ ತಗೊಂಡು ಇವತ್ತೊಂದು ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಅದು ಕನ್ನಡಿಗರು ಕೊಟ್ಟಿರುವಂತ ಭಿಕ್ಷೆ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ, ಯಾವುದೇ ಅಂಜಿಕೆ ಇಲ್ಲ.
ಏನು ರಾಜಕಾರಣಿಗಳಾಗ್ಬಿಟ್ಟು ಕರ್ನಾಟಕದ ಮಿನಿಸ್ಟ್ರು MLA ಅಂತ ಮೆರಿತಾ ಇದಾರಲ್ಲ, ಇದು ಕನ್ನಡಿಗರು ಕೊಟ್ಟಿರುವಂತ ಭಿಕ್ಷೆ. ಅದು ನೆನಪಿರ್ಲಿ ನಿಮ್ಗಳಿಗೆ. ಇವರು ಎಲೆಕ್ಷನ್ ನಿಂತ್ಕೊಳ್ಳಿ ಕನ್ನಡದವ್ರು ಬೇಡ ಅಂತ ಹೇಳ್ಬಿಡಿ ಮೇಡಮ್, ಇಮಿಡಿಯೇಟ್ಲಿ ಅವ್ರನ್ನ ಇದು ಮಾಡಕ್ ಬಿಡ್ತಾರೆ, ಒಂದು ವೋಟ್ ಬೆಳೆಸಲ್ಲ. ಈಗ ಏನ್ ಮಾಡ್ತಿದ್ದಾರೆ ಇವರು, ಹೊರ ರಾಜ್ಯದವ್ರಿಗೆ ಗುತ್ತಿಗೆ ಕೊಟ್ಟು ಪೋಷಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ, ಹೊರ ರಾಜ್ಯದವ್ರಿಗೆ MLC ಟಿಕೆಟ್ಗಳನ್ನ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಚರ್ಚೆ ಆಗಬೇಕಿದು. MP ಟಿಕೆಟ್ಗಳನ್ನ ಹೊರ ರಾಜ್ಯದವ್ರು ಕೊಡ್ತು ಮಾಡ್ತಿದ್ದಾರೆ. ಮತ್ತು ಇಲ್ಲಿನ ಬೊಕ್ಕಸವನ್ನು ಬರೆದು ಮಾಡಿ ಉತ್ತರ ಭಾರತದವ್ರನ್ನ ಕಿಸೆ ತುಂಬಿಸುವಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಆಯಕಟ್ಟಿನ ಜಾಗಕ್ಕೆ ಹೊರ ರಾಜ್ಯದ ಅಧಿಕಾರಿಗಳನ್ನ BBMP ಆಗ್ಬೋದು, BD ಆಗ್ಬೋದು ಅಂತ ತುಂಬಿಕೊಳ್ತಾ ಇದ್ದಾರೆ. ಬಹುಶಃ ಈಗ 7 ಕಡೆ BBMPನ ವಿಭಜನೆ ಮಾಡಿ ಅದು ಪರಭಾಷಿಕರ ಕೈಗೆ ಹೋಗುವಂಥ ಕೆಲಸವನ್ನು ಖಂಡಿತ ಮಾಡ್ತಿದ್ದಾರೆ. ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಈಗ ನಿಮ್ಮ ಮಾಧ್ಯಮ ಇವತ್ತು ಕನ್ನಡದ ಚಳುವಳಿಗೆ ಒಂದಿಷ್ಟು ತೊಂದರೆ ಆದಾಗ ನೀವು ಇವತ್ತು ಬೆಳಗ್ತಾ ಚೆಲ್ತಾ ಇದ್ದೀರಿ. ಇತ್ತೀಚೆಗೆ 4 ವರ್ಷಗಳಿಂದ ಧರ್ಮ, ರಾಜಕಾರಣ ಬರೀ ಇದ್ರ ಸುತ್ತಲೇ ಗಿರಿಕೆ ಹೊಡಿತಾ ಇದೆ ಎಲ್ಲ ಇದರಲ್ಲಿ. ಸರ್ ಖಂಡಿತವಾಗಿ ಒಂದು ಸ್ಪಷ್ಟಪಡಿಸ್ತೀನಿ, ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಸರ್ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿ ನಿಂತ್ಕೊಳ್ತೀವಿ. ಯಾಕೆಂದ್ರೆ ಕನ್ನಡಿಗರಿಗಿಂತ ಅಥವಾ ಕರ್ನಾಟಕಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಸರ್. ದೌರ್ಜನ್ಯ ದಬ್ಬಳಿಕೆಗಳಾದಾಗ ಇಂಪಾರ್ಟೆಂಟ್ ಗಮನಿಸಿ, ನೀವು IPS ಆಫೀಸರ್ಗೆ ಹೋಗಿ ಎಲ್ಲ ಹೊರಗಡೆ ಇದ್ದಾರೆ, IAS ಆಫೀಸರ್ಗೆ ಹೋಗಿ ಹೊರಗಡೆ ಇರೋದು. ಇನ್ನು ಅದ್ರ ಕೆಳಗಡೆಗೆ ನಮ್ಮ ಕನ್ನಡಿಗರು ಅವರು ಅಲ್ಲಿದ್ದಾರೆ, ಅವ್ರು ಹೇಳಿದ ಮಾತು ಕೇಳಬೇಕು. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಎಲ್ಲ ಹೊರಗಡೆನೇ, ಎಲ್ಲ ನಾರ್ತ್ ಸೈಡ್ ಬಂದಿರೋರು ಇಲ್ಲಿರೋ ಎಲ್ಲ ದಬ್ಬಾಳಿಕೆ ಮಾಡ್ತಿರೋದು. ನೀವು ಮುಂದೊಂದು ದಿನ ರಮೇಶ್ ಗೌಡ್ರು ಹೇಳ್ದಂಗೆ ಮುಂದೊಂದು ದಿನ ನೋಡಿ ನಾವು ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಎಲ್ಲ ಆಫೀಸರ್ಗಳೇ ಮೊನ್ನೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಷ್ಟ್ರದ ಜನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಈ ರಾಜ್ಯದಲ್ಲಿ? ಅಲ್ಲಿ ನೋಡಿದ್ರೆ ತಮಿಳುನಾಡಿಂದ ಬಂದ ನಿತ್ಯಾನಂದ ಅಂತ ಅವರು ತಮಿಳ್ನಾಡಿಗೆ ಹೋಗ್ಬಿಟ್ಟು ನೀವು ಕನ್ನಡ ಸಾಧ್ಯ ಇಲ್ಲ. ಒಂದು ಬೋರ್ಡ್ ನೋಡ್ಲಿಕ್ಕೆ ಕನ್ನಡದಲ್ಲಿ ಬೋರ್ಡ್ ನೋಡ್ಲಿಕ್ಕೆ ಇಲ್ಲ, ಆದ್ರೆ ನಾವು ಎಲ್ಲಾ ಭಾಷೆ ಬೋರ್ಡ್ ಹಾಕ್ಬೇಕು. ನಾವೇ ಹಿಂದಿ ಭಾಷೆ ಮಾತಾಡ್ಬೇಕು, ಇಲ್ಲ ಕನ್ನಡ ಬರಲ್ಲ ಅಂತ ಬದಲಾಯಿಸಬೇಕು. ತಮಿಳ್ನಾಡು ಹೋಗಿದ್ದೆ, ಬರೀ ತಮಿಳೆಲ್ಲ ಇದೆ ಬರ್ತಾ, ಇಂಗ್ಲಿಷ್ ಅಲ್ಲೂ ಇಲ್ಲ. ನನ್ಗೆ ಓದಕ್ಕೆ ಬರ್ತಲ್ಲ ತಮಿಳು, ಇಂಗ್ಲಿಷ್ ಜಾಗದಲ್ಲೂ ಅವರವರ. ಈಗ ಲಕ್ಷ್ಮೀ ಅವರು ಹೇಳ್ದಂಗೆನೆ ಅವ್ರ ಭಾಷೆ ಅವ್ರಿಗೆ ಹೆಚ್ಚು. ಎಸ್, ನಮ್ ಭಾಷೆ ನಮಗೆ ಹೆಚ್ಚು. ನಮ್ ಭಾಷೆ ನಮ್ಗೆ ಹೆಚ್ಚಾದಾಗ ನೀವು ನಮ್ಮ ರಾಜ್ಯದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡಿ. ನೀವು ಕಳೆದ ಬಾರಿ ತಮ್ಮ ಮಿತ್ರರನ್ನೇ ಈ ಮಾಲ್ ವಿಚಾರದಲ್ಲಿ ದೊಡ್ಡ ಡಿಸ್ಕಷನ್ ಮಾಡಿದ್ರೆ, ನೀವು ಈಗ ಒಂದು ಹಚ್ ಕಂಪನಿ ಅಂತಂಥದ್ದು ಕೋರ್ಟ್ಗೆ ಹೋಗ್ತದೆ, ನಾವು ಕನ್ನಡವನ್ನೇ ನೀವು ಅಗ್ರಸ್ಥಾನಕ್ಕೆ ಮಾಡಬೇಕು, ಬೋರ್ಡ್ಗಳು ಚೇಂಜ್ ಮಾಡಬೇಕು ಅಂದಾಗ ಕೋರ್ಟ್ಗೆ ಹೋಗ್ತಾರೆ ಅವರು. ಎಷ್ಟು ಮಟ್ಟಿಗೆ ಇದಾಗ್ಬಿಟ್ಟಿದೆ ಅಂದರೆ, ಈಗ ಕಾನೂನನ್ನು ರೂಪಿಸುವಂಥವ್ರು ಗಟ್ಟಿಯಾಗಿ ರೂಪಿಸಬೇಕು. ಅವ್ರೇನು ಮಾಡ್ತಾರೆ, ಇದು ಬಂದಾಗ ರೂಪಿಸಕ್ಕೆ ಹೋಗ್ತಾರೆ, ಮತ್ತೆ ಯಾವುದೋ ಅಡೆತಡೆ ಬರ್ತದೆ, ಯಾವುದೋ ಒಂದು ಪ್ರಾಬ್ಲಮ್ ಬರ್ತದೆ, ಆಗ ಸುಮ್ಮನಾಗ್ತಾರೆ. ಇವತ್ತು ಬೆಳಗಾವಿ ಅದಲ್ಲ, ಬೆಳಗಾವಿ ಆಗ್ತದೆ, ನಾಳೆ ಚಾಮರಾಜನಗರ ಆಗ್ತದೆ. ಈಗ ಕಾಸರಗೋಡಿನಲ್ಲಿ ಮೊನ್ನೆ ಕನ್ನಡ ಏನು ಒಂದು ಅಟ್ಲೀಸ್ಟ್ ಪತ್ರ ವ್ಯವಹಾರ ಮಾಡಿಲ್ಲ ಸರ್ಕಾರ. ಅಲ್ಲಿ ಕನ್ನಡ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮಲಯಾಳಿಯವ್ರನ್ನ ನೇಮಕ ಮಾಡಿದ್ರು ಕಳೆದ 20 ದಿವಸದಿಂದ. ಈ ಬಗ್ಗೆ ನಾವು ಅವ್ರಿಗೆ ಒಂದು ಮನವಿ ಕೊಟ್ಟರು, ಇದುವರೆಗೂ ಪತ್ರ ವ್ಯವಹಾರ ಮಾಡಿ ಅಲ್ಲಿಗೆ ಕನ್ನಡ ಶಿಕ್ಷಕರು ನೇಮಿಸಬೇಕು ಅಂತ ಅನ್ನೋದಿಲ್ಲ. ಇಲ್ಲ ಇಲ್ಲಿ ಮುಚ್ಚಿದೆ ಸಾಲುಗಳನ್ನ. ಏನಿಲ್ಲ, ಇದು ಬದ್ಧತೆಯಿಂದ ಸರ್ಕಾರ ಕನ್ನಡಿಗರ ಹಿತ ಕಾಯಬೇಕು. ಇಲ್ಲಾಂದ್ರೆ ಇವರು ಯಾವುದೋ ಓಟಿನ ಬಿಟ್ಟಿಗೋಸ್ಕರ ಯಾವುದೋ ಸಚಿವರ ಹಿತ ಕಾಯಕ್ಕೆ ಹೋದ್ರೆ ಮುಂದೆ ಕನ್ನಡಿಗರು ಓಡಾಡೋದು ಕಷ್ಟ ಆಗ್ತದೆ. ಬಹುಶಃ ಈ ಮುಂದೆ ದಬ್ಬಾಳಿಕೆ ದೌರ್ಜನ್ಯಗಳು ಕನ್ನಡಿಗರ ಮೇಲೆ ಆಗ್ತವೆ. ನಾವು ಅಲ್ಪಸಂಖ್ಯಾತರಾಗ್ತಾ ಹೋಗ್ತೀವಿ. ಮತ್ತು ಈ ಹೋರಾಟಗಾರರ ಮೇಲೆ ಇವರು ಬಹಳ ದೊಡ್ಡ ಮೊಕದ್ದಮೆಗಳಾಗ್ತಾರಲ್ಲ. ಇವ್ರು ಹೇಳ್ತಾ ಇದ್ರು ಮೊದಲೇ ಕೇಸ್ಗಳು ವಾಪಸ್ ತಗೋದಿಲ್ಲ ಅಂತ. ಇವರು ಮೊನ್ನೆ ಕಾಂಗ್ರೆಸ್ನ ಒಂದು ಮೆರವಣಿಗೆ ಮೇಕೆದಾಟು ಮಾಡಿದ್ರು, BJP ಕೇಸ್ ಹಾಕಿದ್ರು. ಬಂದ ತಕ್ಷಣ 1 ತಿಂಗಳಲ್ಲಿ ಕೇಸ್ ವಾಪಸ್ ತೆಗೆದುಕೊಂಡ್ರು. ಆದರೆ ನಾಡು ನುಡಿಗೋಸ್ಕರ ನಾವು 15 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆ ಯಾವುದೇ ಮೊಕದ್ದಮೆಗಳನ್ನ ವಾಪಸ್ ತೆಗಿಲಿಲ್ಲ ಇವರು. ನಾಡು ನುಡಿಗೋಸ್ಕರ ಹೋರಾಟ ಮಾಡೋರು ಅವ್ರ ಕಣ್ಣುಗಳಿಗೆ ಟೆರರಿಸ್ಟ್ಗಳ ತರ ಕಾಣ್ತಾ ಇದೀವಿ. ಮೇಡಮ್, ಇವು ನಾವು 224 ಜನ MLAಗಳಿದ್ದಾರೆ, 24 ಜನ MP ಗಳಿದ್ದಾರೆ. ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಇವ್ರು ಎಚ್ಚೆತ್ಕೊಂಡು ಇದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾವು ಅವ್ರ ಮನೆ ಮುಂದೆ ದಿನ ಬೆಳಗ್ಗೆಯಿಂದ ಉಪವಾಸ ಆಗಲಿ ಧರಣಿ ಕೂತ್ಕೊಂಡು ಅವ್ರು ಧಿಕ್ಕಾರಕ್ಕೆ ಹೋಗೋದಂತೂ ಗ್ಯಾರಂಟಿ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್ ಇಬ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ಸರ್ಕಾರಕ್ಕೆ ಒಂದು 2-3 ಪಾಯಿಂಟ್ಗಳನ್ನ ಹೇಳ್ಬಿಡ್ತೀನಿ. ನಾನು ಈ ಸರ್ಕಾರ ಅಂತಲ್ಲ, ಕಾಂಗ್ರೆಸ್ ಆಗಿರ್ಲಿ, BJP ಆಗಿರ್ಲಿ, JDS ಆಗಿರ್ಲಿ, ನೀವು 3 ಪಕ್ಷದವರು ಈ ರಾಜ್ಯದಲ್ಲಿ ಅಧಿಕಾರದ ರುಚಿಯನ್ನ ಉಂಡಿರೋರೆ. ಕನ್ನಡಿಗರಿಂದ ವೋಟ್ ಪಡ್ಕೊಂಡು ಎಲ್ಲರೂ ಕೂಡ ಅಧಿಕಾರವನ್ನ ಕಂಡಿದ್ದೀರಿ, ಎಲ್ಲರೂ ಕೂಡ ಶ್ರೀಮಂತರಾಗಿದ್ದೀರಿ, AC ಕಾರ್ಗಳಲ್ಲಿ ಓಡಾಡ್ತೀರಿ, AC ಚೇಂಬರ್ಗಳಲ್ಲಿ ಕೂತ್ಕೊಳ್ತೀರಿ, ಬಹಳ ರಿಚ್ ಆಗಿದ್ದೀರಿ. ನಿಮ್ಗೆ ನಿಮ್ಮ ಮಕ್ಕಳು ದೊಡ್ಡ ಇಂಗ್ಲಿಷ್ ಸ್ಕೂಲ್ಗಳಲ್ಲಿ ಹೋಗ್ತಾರೆ. ನಿಮಗೆ ಕನ್ನಡ ಭಾಷೆಯ ಅವಶ್ಯಕತೆ ಎಷ್ಟಿದೆಯೋ ಎಷ್ಟಿಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ಕನ್ನಡಿಗರಿಗಾಗಿ ಕನ್ನಡದ ಭಾಷೆ, ಕನ್ನಡದ ನೆಲ ಜಲ ಇದೆಲ್ಲವೂ ಕೂಡ ಬಹಳ 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 ಪ್ರಮುಖ ಆಗತ್ತೆ. ನಮಗೆ ಕನ್ನಡ ಭಾಷೆನೇ ಇಂಪಾರ್ಟೆಂಟು, ಕನ್ನಡಿಗರ ಹಿತವೇ ಇಂಪಾರ್ಟೆಂಟು. ನಿಮ್ಗೇನಾದ್ರೂ ತಾಕತ್ತಿದ್ರೆ, ನೀವು ಕನ್ನಡಿಗರಿಗೋಸ್ಕರ ನಿಜವಾಗ್ಲೂ ನಿಯತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ MES ಅನ್ನ ಬ್ಯಾನ್ ಮಾಡಿ. ಗಡಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡಿ.
ಇದ್ಯಾವುದೂ ಮಾಡದೆ ನೀವು ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡ್ಕೊಂಡು ಅವ್ರ ಭಾಷೆ ಅವ್ರಿಗೆ ಇವೆಲ್ಲ ಬೇಡ. ಈ ಡ್ರಾಮಾಗಳೆಲ್ಲ ನಾವು ನೋಡಿದೀವಿ, ಕನ್ನಡಿಗರು ನೋಡಿದ್ದಾರೆ. ಇನ್ನಾದ್ರೂ ಇವೆಲ್ಲವನ್ನ ನಿಲ್ಲಿಸಿ ನೀವು ಕನ್ನಡಿಗರಿಗೋಸ್ಕರ ನಿಲ್ಲದೆ ಆಗಿದ್ರೆ, ನಿಜ ಆಗಿದ್ರೆ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಿಲ್ಲೋದಕ್ಕೆ ಪಣ ತೊಡೋದೇ ನೀವು ನಿಜ ಆಗಿದ್ರೆ, ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರ ರಕ್ಷಣೆಗೆ ನಿಂತ್ಕೊಳ್ಳಿ. ಆ ಗಡಿನಾಡು ಪ್ರಾಧಿಕಾರ ಇದೆಯಲ್ಲ, ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ, ನೀವೇನಾದ್ರೂ ನಿದ್ದೆ ಮಾಡ್ತಿದ್ರೆ ದಯವಿಟ್ಟು ನಿದ್ದೆಯಿಂದ ಎದ್ದು ಸ್ವಲ್ಪ ಆದ್ರೂ ಕನ್ನಡಿಗರಿಗೋಸ್ಕರ ನಿಯತ್ತನ್ನ ಇಟ್ಕೊಂಡಿದ್ರೆ, ನೀವು ಆ ಋಣ ಏನಾದ್ರು ತೀರಿಸಬೇಕು ಅಂತ ಇದ್ರೆ ಕನ್ನಡಿಗರ ಹಿತ ಕಾಯುವಲ್ಲಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಈ ಬುಲೆಟಿನ್ಗೆ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.